ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನೋಡಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು ಪವಿತ್ರ. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಬುಧವಾರದ ವಿಡಿಯೋ ಇದು. ನೋಡ್ತಾ ಇರ್ಬೋದು ನಮ್ಮ ಸ್ವಪ್ನ ವೇದನೆ ಎಷ್ಟು ಆಸೆ ಮಾಡ್ತಾ ಇದ್ದಾಳೆ ಅಂತ, ಮುದ್ದಾಡ್ತಾ ಇದ್ದಾಳೆ. ಇವಳು ಬಂದು ನನ್ನ ತಂಗಿ ಮಗಳೇನೆ. ಇವ್ರೂರಿಗೆ ನಾವು ಮೊಹರಂ ಹಬ್ಬಕ್ಕೆ ಏನೋ ಹೋಗಿದ್ವಿ. ಅವಳು ನೋಡ್ತಾ ಇರ್ಬೋದು ಎಷ್ಟು ಎತ್ತರ ಆಗಿಬಿಟ್ರು ಮಕ್ಕಳು ಅಂತ. ಅಣ್ಣ ತಂಗಿ ಇವರಿಬ್ಬರು ಕೂಡ. ಅವಳು ಹಾಯ್ ಮಾಡು ಅಂತ ಹೇಳಿದ್ರೆ ಮಾಡಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ಡೇಗೆ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬಂದು ಅನ್ನಕ್ಕೆ ಇಟ್ಟಿದ್ದೀನಿ. ಇದು ನಾವು ಏನು ನೆನ್ನೆ ಸಾಂಬಾರು ಮಾಡಿದ್ವಿ ಅದೇನೆ ಫ್ರೈ ಮಾಡಿ ಅದಾದಮೇಲೆ ನಾನು ಯಾವುದೇ ಥರ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಯಾಕಂದರೆ ಈ ಥರ ಎಲ್ಲ ಸಾಂಬಾರೆಲ್ಲ ಮಾಡೋ ಅಂಥದ್ದಿತ್ತು. ಅಮ್ಮ ಬೇರೆ ಮಟನ್ ಕಟ್ ಮಾಡೀನಿ ಸಾಕಾಗಿದ್ದಲ್ಲ, ಹಾಗಾಗಿ ನಾನೇ ಸಾಂಬಾರಿಗೆಲ್ಲ ಇಟ್ಟು ಸಾಂಬಾರೆಲ್ಲ ಮಾಡಿದೆ. ಇದು ನೆಕ್ಸ್ಟ್ ಡೇಗೆ ಮಧ್ಯಾಹ್ನ ವೀಡಿಯೋ ಇದು ಮಾಡ್ತಾ ಇರೋವಂಥದ್ದು. ನಮ್ಮ ಮನೆಯವರು ಒಂದಿನ ತಿಂದರೆ ನೆಕ್ಸ್ಟ್ ಡೇ ತಿನ್ನಲ್ಲ, ಹಂಗಾಗಿ ಸ್ವಲ್ಪ ಮಟನೆಲ್ಲ ಉಳಿಸಿದ್ವಲ್ಲ ಎತ್ತಿಟ್ಟು ಸಾಂಬಾರು ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನಮ್ಮ ಚಿಕ್ಕಮ್ಮ ಅವರು ಕೂಡ ಕರೆದಿದ್ರು, ತುಂಬ ಬಲವಂತ ಮಾಡಿದ್ರಿಂದ ಇವತ್ತು ಅವ್ರ ಮನೆಗೂ ಕೂಡ ಹೋಗಬೇಕು. ಒಂದು ಮನೆಗೆ ಹೋಗ್ಬಿಟ್ಟು ಒಂದು ಮನೆಗೆ ಬಿಡೋ ಹಾಗಿಲ್ಲ. ನಾನು ಊಟ ಮಾಡ್ತೀನೋ ಬಿಡ್ತೀನೋ. ಬಟ್ ನಿನ್ನೆ ಮಧ್ಯಾಹ್ನ ನಾನು ಅಮ್ಮರ ಮನೇಲಿ ಊಟ ಮಾಡಿರೋದು, ಫ್ರೈ ಮಾಡಿದ್ದು, ಮತ್ತು ಊಟನೇ ಮಾಡಿಲ್ಲ. ನೈಟು ತಂಗಿಯರ ಮನೆಗೆ ಹೋಗಿ ಊಟ ಮಾಡಿದೆ. ಇವಾಗ ಬಂದುಬಿಟ್ಟು ಚಿಕ್ಕಮ್ಮರ ಮನೆಗೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಊಟ ಮಾಡಿಲ್ಲ, ಯಾಕೆಂದರೆ ನಿಮಗೆ ಗೊತ್ತಲ್ಲ ಮಟನ್ ಸಾರು ಮಾಡಿದಾಗ ಅದ್ರ ಸ್ಮೆಲ್ಲಿಗೆ ಒಂಥರ ಹೊಟ್ಟೆ ತುಂಬ ಹೋಗಿರುತ್ತೆ. ಹಂಗಾಗಿ ನನಗೆ ಜಾಸ್ತಿ ಊಟ ಮಾಡೋಕ್ಕಾಗಲ್ಲ. ನಿನ್ನೆ ಮಧ್ಯಾಹ್ನ ಉಂಡಿದ್ದು, ಮತ್ತು ನೈಟು ತಂಗಿಯರ ಮನೆಯಲ್ಲಿ ಸ್ವಲ್ಪ ಒಬ್ಬ ತಂಗಿ ಹತ್ರ ಮುದ್ದೆ, ಇನ್ನೊಬ್ಬ ತಂಗಿ ಹತ್ರ ಅನ್ನ ಊಟ ಮಾಡಿದ್ದು. ಇವಾಗ ಬಂದುಬಿಟ್ಟು ನಮ್ಮ ಚಿಕ್ಕಮ್ಮರ ಮನೆಗೆ ಬಂದಿದ್ದಾಯಿತು. ಬಂದು ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು. ಇವಳು ಬಂದು ನಮ್ಮ ಅಕ್ಕನ ಮಗಳಾಗಬೇಕು ನನಗೆ. ಇಲ್ಲಿ ಕೂಡ ಇವಾಗ ಮಧ್ಯಾಹ್ನ ಊಟ ಮಾಡಿಬಿಟ್ಟು ಹೊರಗಡೆ ಬಂದ್ವಿ. ಎಳ್ನೀರು ಕುಡಿ ಅಂತ ಹೇಳಿದರು ಮಕ್ಕಳು. ಇಲ್ಲಿ ಟೈಮ್ ಆಗಿದೆ, ಅಲ್ಲಿಗೆ ತೊಗೊಂಡೋಗಿ ಕುಡಿತೀನಿ, ಕಿತ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ತೆಂಗಿನಕಾಯಿ ಹಿಡ್ದಿದೆ ಇದು. ಅದು ಬಂದುಬಿಟ್ಟು ಚಿಕ್ಕ ಮರ ಪಕ್ಕದಲ್ಲಿರೋದು. ಏಜ್ ಆಗಿದೆ ಅಂತೆ ಆ ಮರಕ್ಕೆ, ಬಟ್ ಎಷ್ಟು ಚಿಕ್ಕದು ಕಾಣಿಸ್ತಾ ಇದೆ. ಇದು ಬಂದುಬಿಟ್ಟು ಸ್ವಲ್ಪ ಹೈಟ್ ಇದೆ, ತುಂಬ ಅಂದರೆ ತುಂಬ ಕಾಯಿ ಹಿಡ್ದಿದೆ. ತೋರಿಸ್ತೀನಿ ನಿಮಗೆ ನೆಕ್ಸ್ಟು. ಕೆಂಗಲ್ ಗಾಯಿ ಅಂತ ಏನು ಹೇಳ್ತಾರೆ, ನೋಡ್ತಾ ಇರ್ಬೋದು. ಇದಿಷ್ಟು ಚಿಕ್ಕ ಮರ ಥರ ಕಾಣಿಸ್ತಾ ಇದೆ, ಬಟ್ ಎಳ್ನೀರು ಮಾತ್ರ ತುಂಬ ಚೆನ್ನಾಗಿ ಹಿಡಿದಿದೆ. ಎಲ್ಲರೂ ನಮ್ಮ ಥರನೇ ಕಿತ್ಕೊಂಡು ಹೋಗಿರೋರು ಇದ್ದಾರೆ, ಯಾಕಂದರೆ ಚಿಕ್ಕ ಮರ ಆಗಿರೋದ್ರಿಂದ ಎಂಥಕ್ಕೂ ಇಷ್ಟ. ನಾನು ಕೂಡ ಒಂದೆರಡು ಕಿತ್ಕೊಂಡಿದ್ದೀನಿ. ಒಂದು ವೇದು ಪಾಪು ಹಿಡ್ಕೊಂಡಿದ್ದಾನೆ, ಇನ್ನೊಂದು ನಾನು ಹಿಡ್ಕೊಂಡಿದ್ದೀನಿ. ನನ್ನ ತಮ್ಮನ ಮಗಳು ಕೂಡ ಇದ್ದಾಳೆ, ತುಂಬ ಚೆನ್ನಾಗಿ ಕ್ಯೂಟಾಗಿ ಇದು ಮಾಡ್ತಾಳೆ, ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ. ಅವಳು ಅಂಗಡಿಗೆ ಹೋಗಿದ್ದಾಳೆ. ಅವಳು ಬರೋ ಅಷ್ಟರಲ್ಲಿ ಕಾಯಿ ಕಿತ್ಕೊಬೇಕು ಅಂತ ಯಾರಿಗೂ ಏನೂ ಕೊಡಲ್ಲ, ಬಟ್ ನನಗೆ ಆದರೆ ಏನೂ ಇಲ್ಲ ಅನ್ನಲ್ಲ, ಅದೇ ತಗೋ ಅಂತ ಕೊಡ್ತಾಳೆ. ಇವಾಗ ಬಂದುಬಿಟ್ಟು ಈ ಥರ ನಮ್ಮ ವೇದು ಪಾಪ ಅವ್ರ ಅತ್ತೆಯರಿಗೆ ನಾನು ಬಾ ನಮ್ಮೂರಿಗೆ ಅಂತ ಕರಿ ಅಂತ ಎಲ್ಲ ಹೇಳ್ಕೊಡ್ತಾ ಇದ್ದೆ. ನಮ್ಮ ಚಿಕ್ಕಪ್ಪರ ಮನೆಗೆ ಬಂದು ಊಟ ಮಾಡಿ ಖುಷಿಯಿಂದ ಮನೆಗೆ ಹೊರಡ್ತಾ ಇದ್ದೀನಿ. ಇವನು ಬಂದು ನಮ್ಮ ತಮ್ಮ ಅಜಯ್, ಚಿಕ್ಕಪ್ಪನ ಮಗ. ಸ್ವಪ್ನ ಏನಿದ್ದಾಳೆ ಅವ್ರ ತಮ್ಮ. ಸ್ವಪ್ನ ಬಿಟ್ಟು ದೊಡ್ಡವರು ಇಬ್ಬರು ಅಕ್ಕರು ಇದ್ದಾರೆ, ತೋರಿಸಿದ್ದೀನಿ ನಿಮಗೆ ಅವ್ರನ್ನೂ ಕೂಡ. ಇವಾಗ ನಾವು ಹೋಗಿದ್ದಂಥ ಪ್ಲೇಸು ಅಲ್ಲಿ ಮೇಲ್ಗಡೆ ಏನು ಮಟ್ಟಿ ಕಾಣಿಸ್ತಾ ಇದೆ ಅದು. ಅದಾದಮೇಲೆ ರೋಡ್ ಸೈಡಲ್ಲೇ ನಮ್ಮ ಚಿಕ್ಕಪ್ಪ ಕೂಡ ಸಿಕ್ಕರು, ಅವ್ರನ್ನೂ ಮಾತಾಡಿಸ್ಕೊಂಡು ಬಂದ್ವಿ. ಅವರು ಕುರಿ ಕಾಯ್ತಾ ಇದ್ರು. ಮೊದಲು ಈ ರೋಡಲ್ಲಿ ನಾನು 5th ಇಂದ ಅಡ್ಡಾಡಿದ್ದೀನಿ. ಇಲ್ಲಿಗೆ ಸ್ಕೂಲಿಗೆ ಬರ್ತಾ ಇದ್ದಿದ್ದು. 1.5 ಕಿಲೋಮೀಟರ್ ಏನೋ ಆಗುತ್ತೆ. ಅಲ್ಲೇನು ಕಾಣಿಸ್ತಾ ಇದೆ ಮುಂದೆ ಮನೆಗಳು, ಅಲ್ಲಿ ಇರೋವಂಥದ್ದು ಊರು. ಇದು ಹೊಸಕಲ್ಲಹಳ್ಳಿ, ಅಮ್ಮ ಅವ್ರು ಇರೋವಂಥದ್ದು. ಚಿಕ್ಕಪ್ಪ ಮತ್ತು ನಮ್ಮ ತಂಗಿಯರು ಇರೋವಂಥದ್ದೆಲ್ಲ ಮಟ್ಟಿ ಕಲ್ಲಹಳ್ಳಿ, ಹಳೆ ಕಲ್ಲಹಳ್ಳಿ ಅಂತ ಏನು ಕರೀತಾರೆ ಅದು. ಸ್ಕೂಲ್ ಬಂದು ಹಳೆ ಕಲ್ಲಹಳ್ಳಿನೇ ಇರೋದು. ರೋಡ್ ಸೈಡಿಂದ ಈ ಕಡೆ ಹಳೆ ಕಲ್ಲಹಳ್ಳಿ ಅಂತಾರೆ, ಮತ್ತು ಸ್ವಲ್ಪ ಹೈಟ್ ಅಪ್ಪಲ್ಲಿ ಇರೋದ್ರಿಂದ ಮಟ್ಟಿ ಕಲ್ಲಹಳ್ಳಿ ಅಂತ ಕರೀತಾರೆ. ಜಾಸ್ತಿ ದೂರ ಏನಿಲ್ಲ, ಹತ್ರನೇ ನನ್ನ ತಂಗಿರಿಗೆ. ಇವಾಗ ಬಂದುಬಿಟ್ಟು ಮನೆ ಕಡೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಬಂದವರು ಅಂತ ಹೇಳ್ಬಿಟ್ಟು ಹೇಳಿ ಕಳಿಸಿದ್ದಾರೆ. ನನ್ನ ತಂಗಿರು ಬಂದಿದ್ದಾರೆ ಇವಾಗ ಊಟಕ್ಕೆ. ಅವರು ನಿನ್ನೆ ಅವ್ರ ಮನೇಲಿ ಹಬ್ಬ ಮಾಡಿದ್ದಾರೆ, ಇವತ್ತು ಇಲ್ಲಿ ಹಬ್ಬ ಮಾಡ್ತಾರೆ. ಹಂಗಾಗಿ ಇಲ್ಲೇ ಬಸ್ ಸ್ಟ್ಯಾಂಡು, ಇಲ್ಲೇ ನಾವೆಲ್ಲ ಕಾಲೇಜು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಲ್ಲ 8th ಇಂದ ನಾನು ದುರ್ಗದಲ್ಲೆಲ್ಲ ಹೋಗಿದ್ದು. ಇಲ್ಲಿಗೆ ಬಂದೇನೆ ಹೋಗ್ತಾ ಇದ್ದಿದ್ದು. ಏನೋ ಒಂಥರ ಎಲ್ಲ ನೆನಪು, ನಾವು ಚಿಕ್ಕ ವಯಸ್ಸಲ್ಲಿ ಕಳೆದಿರೋವಂಥದ್ದು. ಮತ್ತು ಇಲ್ಲಿ ಹೋಗ್ಬೇಕಾದ್ರೆ ನಡ್ಕೊಂಡೇ ಹೋಗ್ತಾ ಇದ್ದಿದ್ದು. ಮನೆ ಹತ್ರ ಬಂದ್ವಿ. ಇವಾಗ ಚಿಕ್ಕಮ್ಮ ಬಂದುಬಿಟ್ಟು ಎಣ್ಣೆ ಹಚ್ಬಿಟ್ಟು ತಲೆ ಬಾಚ್ತಾ ಇದ್ದಾರೆ ಮಗಳಿಗೆ. ನಮ್ಮಮ್ಮ ಕೂಡ ಇದ್ದಿದ್ರೆ ಹಿಂಗೆ ಬಾಚ್ತಾ ಇದ್ರು ಅಂತ ನಮಗೆಲ್ಲ ಒಂಥರ ಫೀಲ್ ಆಗುತ್ತೆ. ಇವ್ರು ಬಂದು ಅಜ್ಜಿ, ನಮ್ಮ ಪಲ್ಲವಿ ಅವ್ರ ಮನೆ ಏನಿದ್ದಾರೆ ಅವ್ರ ಯಜಮಾನ್ರ ಅಜ್ಜಿನೂ ಕೂಡ ಬಂದಿದ್ದಾರೆ ನೋಡಿ ಹಬ್ಬಕ್ಕೆ. ಇದಾದ್ಮೇಲೆ ಇವ್ರು ಬಂದುಬಿಟ್ಟು ಅರುಣ ಅಂತ ಹೇಳ್ಬಿಟ್ಟು ನನಗೆ ಫ್ರೆಂಡ್ ಅಂತಲೇ ಹೇಳ್ಬೋದು. ನನಗಿನ್ನ ಒಂದು ಕ್ಲಾಸ್ ಸೀನಿಯರು ಅಣ್ಣ, ಆ ಅಣ್ಣನ ಮನೆಯವರು. ಇವತ್ತು ಬಂದುಬಿಟ್ಟು ಗೌಣಕುಂಟೆ. ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿತ್ತು. ಅವ್ರ ಮದುವೆ ಆಗಿ ಬಂದಾಗಿನಿಂದನೂ ಅಷ್ಟೇ ನಮಗೆಲ್ಲ. ಅದಾದಮೇಲೆ ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಬಂದು ಮತ್ತೆ ನಮ್ಮ ತಂಗಿಯರ ಮನೆ ಕಡೆ ಬಂದಿದ್ದೀನಿ. ಮೊಲ ಹಿಡ್ಕೊಂಡು ಬಂದಿದ್ದಾರೆ ನಮ್ಮ ತಂಗಿಯವ್ರ ಯಜಮಾನ್ರು. ನೋಡ್ತಾ ಇರ್ಬೋದು ಎಷ್ಟು ಚಿಕ್ಕದಂತ. ಅದು
ಅದರಲ್ಲಿದ್ದರೆ ಅಷ್ಟೊಂದಾಗಿ ಸೇಫ್ ಅಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಇಸ್ಕೊಂಬಂದಿದ್ದಾರೆ. ವಿನು ಬಂದುಬಿಟ್ಟು ಬಗ್ಗಿ ನೋಡ್ತಾ ಇದ್ದಾಳೆ. ನಮ್ಮಣ್ಣ ಅದನ್ನೆಲ್ಲ ಈ ಕಡೆ ಶಿಫ್ಟ್ ಮಾಡ್ತಾ ಇದ್ರೆ ಇದಕ್ಕೆ ಚಿಕ್ಕ ನಿಪ್ಪಲಲ್ಲಿ ಹಾಲು ಹಾಕ್ತಾ ಇದ್ದಾರೆ. ನಿಪ್ಪಲ್ ಅಂದರೆ ಒಂಥರ ಸಿರಂಜಿ ಏನಿರುತ್ತೆ ಆ ಥರ ಇರುತ್ತೆ ಸಣ್ಣದು. ಅದರಲ್ಲಿ ಅದಕ್ಕೆ ಅದ್ರ ಬಾಯೊಳಗೆ ಹೋಗೋಷ್ಟು ಇದು ಮಾಡ್ತಾ ಇದ್ದಾರೆ. ಸ್ವಲ್ಪ ಹುಲ್ಲು ಕೂಡ ತಂದು ಹಾಕಿದ್ದಾರೆ. ಜಾಸ್ತಿ ಇನ್ನು ಅದು ಹಾಲು ಕುಡಿಯೋ ಮರಿ ಅಂತ ಅನಿಸುತ್ತೆ. ಇನ್ನು ಹುಲ್ಲು ತಿನ್ನಲ್ವೇನಪ್ಪ, ನನಗಂತೂ ಡೌಟ್ ಇದೆ. ನೋಡಿ ನಮಗಿನ್ನೂ ಹೆಂಗೆ ಮಾಡ್ತಾ ಇದ್ದಾಳೆ. ಇನ್ನು ಅಮ್ಮ ಬರೋದು 5 ಗಂಟೆಗೆಲ್ಲ ಸ್ಕೂಲ್ ಮುಗಿಸ್ಕೊಂಡು ಬರೋ ಅಂಥದ್ದು. ಪಾಪ ತುಂಬ ಕಷ್ಟಪಟ್ಟು ದಣ್ಕೊಂಡು ಬಂದಿರ್ತಾರೆ. ಎಲ್ಲ ಕೆಲಸ ಮುಗಿಸಿ ಬಂದಿದ್ದಾರೆ. ನಾನು ಸ್ವಲ್ಪ ವಾಯ್ಸ್ ಅವ್ರು ಕೊಡೋದಿತ್ತು ಅಂತ ಹೇಳ್ಬಿಟ್ಟು ಅಲ್ಲಿ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಇಲ್ಲೇ ನನ್ನ ತಂಗಿಯರ ಮನೆಗೆ ಬಂದಿದ್ದೆ. ಇವಾಗ ಅಮ್ಮ ಬರೋ ಹೊತ್ತಾಗಿದೆ. ಮತ್ತೆ ಅಮ್ಮ ಬರೋಷ್ಟರಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಕ್ಕಳೆಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ನೋಡೋಕ್ಕೆ 2 ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ವೇದನ್ನ ಹೊಡಿಬೇಕಂತ ಈ ಥರ ಎಲ್ಲ ಮಾಡ್ತಾ ಇದ್ದಾನೆ. ಸರ್ಕಸ್ ನಮ್ಮ ಅರುಣ ಮಾವನ್ನ ಅವರಿಬ್ಬರು ನೋಡ್ತಾ ಇರ್ಬೋದು. ಅಣ್ಣವರು ನಮ್ಮ ಪಾಪು ವೇದ ಪಾಪು ಸುತ್ತು ಯಾಕೆ ಅಂತ ಹೇಳ್ಬಿಟ್ಟು ಅವ್ರ ಮಾವನ್ನ ಹೊಡಿತಾ ಇದ್ದಾರೆ. ವೇದ ಪಾಪು ಸೈಕಲಲ್ಲಿ ನಂದು ಅಂತ ಹೇಳ್ತಾ ಇದ್ದಾನೆ ಅರುಣ. ಅವ್ರ ಮಾವನ ಹತ್ರ ಈ ಥರ ಎಲ್ಲ ಆಕ್ಟಿಂಗ್ಗಳು ಮಾಡ್ತಾರೆ. ಇವಾಗ ಬಂದು ನನ್ನ ತಂಗಿ ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊಂಡಿದ್ಲು. ಪಾಪ ಅವಳು ಒಬ್ಬಳೆ ಉಜ್ಜೋದು ಬೇಡ, ನಾನು ಉಜ್ಕೊಟ್ರೆ ಅವಳೆಲ್ಲ ಸುಡ್ತಾಳೆ ಅಂತ ಹೇಳ್ಬಿಟ್ಟು ಉಜ್ಕೊಡ್ತಾ ಇದ್ದೀನಿ. ಅವಳು ಒಳಗಡೆ ಬಂದುಬಿಟ್ಟು ಚಪಾತಿ ಸುಡ್ತಾ ಇದ್ದಾಳೆ. ವೇದ ಪಾಪು ಆಟ ನೋಡ್ತಾ ಇರ್ಬೋದು. ವೇದ ಪಾಪುಗೆ ಏನಕ್ಕೆ ಇಷ್ಟ ಆಗುತ್ತೋ ಗೊತ್ತಿಲ್ಲ, ಊರಿಗೆ ಬರೋದಕ್ಕೆ ಈ ಥರ ಆಟ ಆಡೋಕ್ಕಂತೂ ತುಂಬ ಇಷ್ಟ ಸೈಕಲಲ್ಲಿ. ಇದಾದಮೇಲೆ ಚಪಾತಿ ಉಜ್ತಾ ನಾವೆಲ್ಲರೂ ಇಲ್ಲೇ ಇರೋ ಕಾರಣ ಮನೆಯಲ್ಲಿ ಅಮ್ಮ ಅಪ್ಪ ಹಿಂಗೆ ಸ್ವಲ್ಪ ಜಗಳ ಆಡ್ಕೊಂಡ್ಬಿಟ್ಟಿದ್ದಾರೆ. ಫುಲ್ಲು ಯಾವಾಗಲೂ ತುಂಬ ಚೆನ್ನಾಗೇ ಇರ್ತೀವಿ. ನಮ್ಮ ಫ್ಯಾಮಿಲಿಯಲ್ಲಿ ನಾವು ಯಾವುದು ಹಬ್ಬ ಹುಣ್ಣಿಮೆ ಅಂತ ಯಾವತ್ತು ನಾವು ಚೆನ್ನಾಗಿರ್ತೀವೋ ಅದು ಯಾರು ಕೆಟ್ಟ ಕಣ್ಣು ಬೀಳುತ್ತೋ ಗೊತ್ತಿಲ್ಲ. ಕೆಟ್ಟ ಕಣ್ಣು ಇದ್ದೇ ಇದೆ ಅಂತಲೂ ಗೊತ್ತು. ಆ ಕೆಟ್ಟ ಕಣ್ಣು ದೃಷ್ಟಿ ಬಿಟ್ಟು ನಮ್ಮನ್ನ ಕೆಡಿಸ್ಬೇಕು ಅಂತ ಇರೋರ್ಗೆ ಆದಷ್ಟು ಬೇಗ ಒಳ್ಳೆ ಬುದ್ಧಿ ಕೊಡಲಿ ಅಂತ ನಾನು ಬೇಡ್ಕೊತೀನಿ. ಅದು ಯಾರೇ ಆಗಿರ್ಬೋದು, ಆ ಥರ ಮಾತ್ರ ಮಾಡಬಾರ್ದು. ಇವತ್ತು ನಾವು ಅಯ್ಯೋ ಅಂದರೆ ನಾಳೆ ದಿನ ಅವ್ರು ಅಯ್ಯೋ ಅನ್ನೋದಿದ್ದೇ ಇರುತ್ತೆ. ಇವಾಗ ತಾತ್ಕಾಲಿಕವಾಗಿ ನಮಗೆ ಕಷ್ಟ ಆಗ್ಬೋದು. ನಾನು ಯಾಕೆ ಇಷ್ಟೊಂದು ಕಷ್ಟ ಬಿದ್ದು ನಾನು ಒಂಥರ ಹೊಟ್ಟೆ ಹೊರ್ಕೊಂಡು ಹೇಳ್ತಾ ಇದ್ದೀನಿ ಅಂದರೆ ತುಂಬ ನೋವಾಗುತ್ತೆ. ಪ್ರತಿ ಸಲ ನಾವು ತುಂಬ ಚೆನ್ನಾಗಿ ಹಬ್ಬ ಮಾಡಬೇಕು ಅಂತ ಬಂದಿರ್ತೀನಿ. ಯಾವಾಗ ನಾವು ಅಕ್ಕ ತಂಗಿರಾಗಿರ್ಬೋದು, ಅಣ್ಣ ತಮ್ಮ ಒಟ್ಟಿಗೆ ಸೇರಿತ್ತು ಬೇಕು ಅಂತ ಆಗುತ್ತೋ ಏನಪ್ಪ ಇದು ಅನ್ನೋ ಹಂಗಾಗೋಗ್ಬಿಡುತ್ತೆ. ಒಂದಂತೂ ಸತ್ಯ, ಯಾರೂ ಮಕ್ಕಳು ಬಂದಾಗಲಿ ಇಲ್ಲ ಅಕ್ಕ ತಂಗಿರು ಸೇರಿದಾಗಲಿ ನಾವೇ ಆದರೂ ಈ ಥರ ಕಿತ್ತಾಡೋಣ ಅಂತ ಯಾರೂ ಅನಿಸಲ್ಲ. ಬಟ್ ಏನು ಇದು ಮಿರಾಕಲ್ ಅಂತಲೇ ಅನ್ನಿಸ್ತಾ ಇದೆ. ಆದಷ್ಟು ಬೇಗ ಇದಕ್ಕೆಲ್ಲ ನಮ್ಮ ಮುಕ್ತಿ ಸಿಗಲ್ಲ ಪರಮಾತ್ಮ. ನಾವು ಬರಲಿದ್ರು ಇರೋರಾಗಲಿ ಸಂತೋಷವಾಗಿರ್ತಾರಲ್ಲ ಅಂತ ನಮಗೆ ಅನಿಸುತ್ತೆ. ನಮ್ಮ ಮಕ್ಕಳು ಬರಲಿ ಅಂತ ನಮ್ಮ ತಂದೆ ತಾಯಿ ಮನಸ್ಸಲ್ಲಿರುತ್ತೆ. ಬಂದಮೇಲೆ ಕೆಲವು ಕೆಡಕು ಜನಗಳು ನಮ್ಮ ಕಣ್ಣು ನಮ್ಮ ಮೇಲೆ ಬಿದ್ದು ಹಿಂಗೆಲ್ಲ ಆದಾಗ ಎಲ್ಲರ ಮನಸ್ಸಿಗೂ ನೋವಾಗುತ್ತೆ. ಒಂದಂತೂ ನಿಜ, ಯಾವುದೇ ಹೆಣ್ಮಕ್ಳು ಕಣ್ಣೀರು ಹಾಕಿದರೆ ಅದು ಯಾರ ಮನೆಗೂ ಒಳ್ಳೇದಾಗಲ್ಲ. ಕರ್ಮಂ ರಿಟರ್ನ್ ಅಂತ ಇವಾಗ ಎಲ್ಲರೂ ಅಂತಾರಲ್ಲ, ಅದು ನಮ್ಮ ಜೀವನದಲ್ಲಿ ಒಂದ್ಸರಿ ದೇವ್ರಿಗೆ ಮುಟ್ಟಿ ನಮ್ಮ ಕಷ್ಟ ಅನ್ನೋದು ಪರಮಾತ್ಮ ಮುಟ್ಟಿ ಅವರು ನಾವೆಷ್ಟು ಅಯ್ಯೋ ಅಂತ ತವ್ರ ಮನೆಯಿಂದ ನೊಂದ್ಕೊಂಡು ಬರ್ತೀವೋ ನಮ್ಮ ಆ ರೀತಿ ನೋಡೋಕ್ಕೆ ಯಾರು ಆಸೆ ಪಟ್ಟಿರ್ತಾರೋ ಅವ್ರಿಗೂ ಆದಷ್ಟು ಬೇಗ ಇದೇ ಸ್ಥಿತಿ ಬರಲಿ, ನಮ್ಮ ನೋವು ನಮ್ಮ ಕಷ್ಟ ಏನು ಅನ್ನೋದು ಅರ್ಥ ಆಗಲಿ ಅಂತ ನಾನು ಯಾವಾಗಲೂ ದೇವ್ರ ಹತ್ರ ಬೇಡ್ಕೊಂತೀನಿ. ನಾವು ಅಂದ್ಕೊತಾ ಇರೋದಷ್ಟೇ, ನಾವು ಒಬ್ಬರಿಗೆ ಕೆಟ್ಟದ್ದು ಮಾಡಿಲ್ಲ. ಯಾರಾದರೂ ನಮಗೆ ಕೆಟ್ಟದ್ದು ಮಾಡಿದ್ರೆ ಆದಷ್ಟು ಬೇಗ ನಮಗೆ ಏನು ಬಯಸಿರ್ತಾರೋ ಅದು ಅವ್ರಿಗಾಗಲಿ ಅಂತಲೇ ನಾನು ಬೇಡ್ಕೊಳ್ಳೋಂಥದ್ದು. ನಾವು ಮೇಲೆ ಅವರು 10 ಕಲ್ಲು ಹಾಕ್ಬೋದು, ಅವ್ರಿಗೆ 1 ಕಲ್ಲು ಹಾಕೋರು ಯಾರಾದರೂ ಹುಟ್ಟಿರ್ತಾರೆ ಜೀವನದಲ್ಲಿ. ಇದಾದಮೇಲೆ ನೆಕ್ಸ್ಟ್ ಡೇಗೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಂದರೆ ಗುರುವಾರಕ್ಕೆ ಮಕ್ಕಳೆಲ್ಲ ನಿನ್ನೆ ರಜೆ ಹಾಕಿದ್ರು. ಇವತ್ತು ಸ್ಕೂಲ್ಗೆ ಹೊರಡ್ತಾ ಇದ್ದಾರೆ. ಇವತ್ತಿನ ಫಸ್ಟ್ ಡೇ ಯೂನಿಫಾರ್ಮ್ ಹಾಕ್ಕೊತಾ ಇರೋದು ನಮ್ಮ ವಿಕ್ಕು ಪಾಪು. ಬೇಡವೇ ಬೇಡ ಅಂತ ಇದ್ದಾನೆ ಯೂನಿಫಾರ್ಮ್, ನನಗೆ ಬೇಡ ಬೇಡ ಅಂತಂದೇ ಹೇಳ್ತಾ ಇದ್ದಾನೆ. ನಾನು ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ, ನೀನು ಜಾಣ, ನೀನು ಹಾಕ್ಕೊಂತೀಯ, ವಿನಕ್ಕ ಯೂನಿಫಾರ್ಮೇ ಹಾಕ್ಕೊಳಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಐಸ್ ಇಟ್ಬಿಟ್ಟು ಏನೋ ಮಾಡಿ ಹಾಕ್ಸಿದ್ದೀನಿ. ಅವ್ರ ಅಮ್ಮನ ಹತ್ರ ತುಂಬ ಹಠ ಮಾಡ್ತಾ ಇದ್ದೆ ನಾನು ಹಾಕ್ಕೊಳಲ್ಲ ಅಂತ. ಅಮ್ಮ ಬಂದು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಹಾಸ್ಪಿಟ್ಲಿಗೆ ತೋರಿಸ್ಕೊಂಡಿದ್ದಾರಂತೆ ಆಲ್ರೆಡಿ. ನಾನು ಒಂದು ಸ್ವಲ್ಪ ನೆಮ್ಮದಿಯಾಗಿ ಊರಿಗೆ ಹೋಗೋ ಅಂತ ಸಮಯ ಬಂತು. ಯಾಕಂದರೆ ತಾಯಿಗಿನ್ನ ದೊಡ್ಡದು ಯಾವುದೂ ಇಲ್ಲ. ನಮ್ಮ ಅಮ್ಮನಿಗೋಸ್ಕರ ಕೆಲವ್ರಿಗೆ ನಾನು ತುಂಬ ಮನಸಾಯಿಸಿ ಬೈದಿದ್ದೀನಿ. ಯಾಕಂದರೆ ಯಾವ ತಾಯಿಗೆ ಆದರೂ ನೋವು ಆಗೋದನ್ನ ನೋಡಿಕೊಂಡು ಯಾವ ಮಕ್ಕಳು ಸುಮ್ಮನೆ ಇರಲ್ಲ. ಹಂಗಾಗಿ ನಾನು ಏನಾದರೂ ತಪ್ಪು ಮಾಡಿದರೆ ದೇವರಲ್ಲಿ ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ. ಇವಾಗ ಬಂದುಬಿಟ್ಟು ಪಟ್ಲಿಮರಿ ಕಡೆ ಬಂದಾಯಿತು. ಊರಿಂದ ಬಂದ ತಕ್ಷಣ ತುಂಬ ಅಂದರೆ ತುಂಬ ಬೇಜಾರು,
ಹೋಗ್ಬೇಕಾದ್ರೆ ಇದ್ದಂತಹ ಸಂತೋಷ ಸಂಭ್ರಮ ಯಾವುದಿಲ್ಲ. ತುಂಬ ಬೇಜಾರಂದರೆ ತುಂಬ ಬೇಜಾರಾಗಿದೆ. ಕರ್ಮ ರಿಟರ್ನ್ ಅಂತ ಏನು ಹೇಳ್ತಾರೆ, ಅದು ಆಗಂಗಿದ್ರೆ ಬೇಗ ಆಗಿ ಅವರು ನಾವೊಂದು ಅಷ್ಟು ಅಯ್ಯೋ ಅನ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂತೀನಿ ನಾನು. ನಾವು ಇಷ್ಟ ಏನಿಲ್ಲ ಆದರೆ ಎರಡರಷ್ಟು ಅಯ್ಯೋ ಅನ್ಲಪ್ಪ ಪರಮಾತ್ಮ ಅಂತ ಒಂದೇ ಒಂದು ತಿಳ್ಕೊಂಡ್ರೆ ಸಾಕು. ನಮ್ಮ ಮಕ್ಕಳು ಎಷ್ಟು, ನಮ್ಮ ಹೊಟ್ಟೆಗೆ ಹುಟ್ಟಿದ ಮಕ್ಕಳು ಎಷ್ಟು, ಅವರು ಅಷ್ಟೇ ಅಂತ ತಿಳ್ಕೊಂಡಿದ್ರೆ ಸಾಕಾಗ್ತಾ ಇತ್ತು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗ್ಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಎಲ್ಲ ಪ್ರಪಂಚದ ಮೇಲೆ ಒಳ್ಳೆಯವರೇ ಇರಲ್ಲ, ಕೆಟ್ಟವರು ಕೂಡ ಇರ್ತಾರೆ. ಆದಷ್ಟು ಬೇಗ ಅಂತ ಕೆಟ್ಟವ್ರಿಗೆ ಬುದ್ಧಿ ಬರಲಿ ಅಂತ ನಾನು ಕೇಳ್ಕೊಂತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ನಮ್ಮ ನೋವು ಸಂಕಟ ಅನ್ನೋದು ಪರಮಾತ್ಮ ಮುಟ್ಟಿ ಅವ್ರಿಗೂ ಅಷ್ಟೇ ನೋವು ಸಂಕಟ ಕೊಟ್ಟು ಇನ್ನೊಬ್ಬರು ಬೇರೆ ಮನೆ ಮಕ್ಕಳಿಗೆ ಈ ಥರ ಕಷ್ಟ ಕೊಡಬಾರ್ದು. ಆ ರೀತಿ ಬುದ್ಧಿ ಬರಬೇಕು. ಯಾರೇ ಆಗಲಿ ನಮಗೆ ಆ ಥರ ಆಗಬೇಕು ಅಂತ ಬಯಸಿರೋ ಅಂಥವ್ರಿಗೆ.